ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದ್ರೆ SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ ಡಿಲೀಟ್ ಮಾಡಿ ಅಂದ್ರು. ಅದನ್ನ ಪ್ಯಾರಾ ತೆಗಿತೀವಿ ನಾವಲ್ಲಿ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು SIT ಅವರು. ತನಿಖಾಧಿಕಾರಿಗಳು SP ಅವರೇ ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು. ಒಂದು ನಿಮಿಷ, SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದು ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್. ಸ್ವಲ್ಪ ಸಾವಧಾನ, ನಾನು ಮೇಡಮ್ SIT ಅಂತ ಕೇಳಿದೀನಿ. ಒಂದು ನಿಮಿಷ. ಸ್ವಲ್ಪ ಸಾವಧಾನ, ವೇಟ್, ದಯವಿಟ್ಟು ಸ್ವಲ್ಪ. ನಾನು ಏನ್ ಕೊಟ್ಟಿದ್ವಿ ಅದನ್ನ ನೀವು ಮಾಡಬಹುದು, ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ ಇಲ್ಲ ಸರ್, ನಾವೇನ್ ಕೊಟ್ಟಿದ್ವಿ ಅದನ್ನ ಕೊಡ್ಬೋದು ಅಷ್ಟೇ. ನಿಮಗೆ ಅಲ್ಲಿ ಮಿಕ್ಕಿದೆಲ್ಲ ಕೊಡಕ್ಕಾಗಲ್ಲ. ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಸಕ್ ಅಡಿಯಿಲ್ಲ ನಮ್ಮಲ್ಲಿ. ಆ ತನಿಖೆ ಮೇಲೆ ನಾವು ಇರೋದು ನಾವಲ್ಲಿ. ಆಯ್ತಾ ಸರ್, ಇಬ್ರು ಯಾರೋ ಇದಾರೆ ಸರ್ ಅವರಲ್ಲಿ. ಅವ್ರ ಹೆಸರು ನಾನು ಸೇವ್ ಮಾಡ್ಕೊಂಡಿಲ್ಲ ಮೇಡಮ್ ಅಂತ. SP ಅವರು, ಅವ್ರ ಹೆಸರು ಇದೆ ನಂಗಿಲ್ಲ, ಹೆಸರು ಮಾಡ್ಕೊಂಡಿಲ್ಲ ನಂಗೆ. ಅಂದ್ರೆ ಇಬ್ರೇ ಸರ್, ಈ ಕೇಸ್ ಇಬ್ಬರನ್ನೇ ಹಾಕಿರೋದಲ್ಲಿ. ಒಂದು ನಿಮಿಷ, ಅದಾದ ನಂತರ ಒಂದು ನಿಮಿಷ ರೀ. ಇರಿ, ಸ್ವಲ್ಪ ಟೈಮ್ ಕೊಡಿ ಸರ್. ಹೆಸರು ಬರ್ಕೋಬರ್ಕಾಗಲ್ಲ ಸರ್ ನಾವಲ್ಲಿ. ನಮಗೆ ಕರೆದಿರಲ್ಲ ಅದು ಹೇಳ್ಬೋದಲ್ಲಿ. ನಮ್ಗೆ ಏನೋ ಒಂದು ವೇ ಹೋಗ್ತಾರೆ, ಡೈವರ್ಟ್ ಮಾಡಿ. ಇದಕ್ಕೆ SIT ಯಾರು ಇಬ್ರು ಹಾಕಿದ್ರೆ ಅದರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ರು ನನ್ನ ತನಿಖೆ ಮಾಡಿದಂಥವ್ರು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು. ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನು ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಇನ್ನೊಂದು ಸರ್ ರೀಪ್ಲೇ ಮಾಡಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಕಟ್ಟಿದ್ರು. ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾನೆ ಅಂತೇಳಿ ಅವನಿಗೆ ಪೆನ್ ಡ್ರೈವ್ ಇರೋದಕ್ಕೆ ಮೇನ್ ಆರೋಪಿ ಅವನೇ ಅಲ್ವಾ ಅಲ್ಲಿ. ಡ್ರೈವರ್ ಯಾರು ವಶದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ ಅವನು ಹೊರಗಡೆ ಕಳ್ಸೋಣ. ಸರಿ ಅಣ್ಣ, ನಾನು ಒಂದು ಅಪ್ಲೈ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ವಿಷಯದ ಕೇರ್ ಮಾಡಬೇಕು ಅದು ಮಾಡಿ. ಆಯ್ತಣ್ಣ. ನಮಗಳಿಗೆ ಏನು ಮಾಹಿತಿ ಕೊಡಬೇಕು ಕೊಡಿ. ನಾನು ಸ್ವಲ್ಪ ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲಾ ಶಿವರಾಮೇಗೌಡ ಮಾತನಾಡ್ತಾ ಇರೋದು ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ. ಮಧ್ಯವರ್ತಿ ಎಲ್ಲಾ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 ಟೈಮ್ಸ್ ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ, ಅಂದ್ರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು, ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆನ್ ಡ್ರೈವ್ ಹಂಚಿದಂತ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಅದು ಹುಡುಕ್ಲೇ ಇಲ್ಲ ಇವರಲ್ಲಿ. ಆದ್ರೆ ಡ್ರೈವರ್ನ ಎಲ್ಲಿ ಮಡಿಗೆವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನ್ ಮಾಡ್ತಾವ್ರೆ ಅಂತ ಅಂದ್ರಲ್ಲಿ ಅವರೆಲ್ಲಾರನ್ನು ಬಿಟ್ಟರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದಾರೆ. ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ, ನಾವು ರಕ್ಷಣೆ ಮಾಡ್ಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅವ್ನ ರಕ್ಷಣೆ ಮಾಡ್ಬೇಕಂತಂದ್ರೆ ನಮ್ಮ ಹೋರಾಟ ಅದು ಇರ್ತದೆ ಅಲ್ಲಿ.
ಆದ್ರೆ ಎಲ್ಲಾ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಒಂದ್ ಸೆಕೆಂಡ್ ಸ್ವಲ್ಪ ಸರ್, ಒಂದ್ ನಿಮಿಷ ಒಂದ್ ಸೆಕೆಂಡ್ ಸರ್, ಹೇಳ್ತೀನಿ ನಾನು ನಿಮಗೆ. ಅದು ಕೊಡ್ತೀನಿ ಆದ್ರೆ ಹೇಳ್ತೀನಿ ಈಗ ಅಲ್ಲಿ. ಹಾ ಹೌದಲ್ವಾ, ಒಂದ್ ಸೆಕೆಂಡ್ ಸಕ್ಕ ಕ್ಲಿಯಾರಿಟಿ ಮಾಡ್ತೀನಿ. ಅಲ್ಲಿ ನಿನ್ನೆವರೆಗೆ ಸಂಧಾನ ಆಯ್ತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲಾ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, ಡಿ.ಕೆ. ಶಿವಕುಮಾರ್ ಅವರು. ಕೇಸ್ ಡೆವಲಪ್ಮೆಂಟ್ಸ್ ಎಲ್ಲ ಈಗ ನಡೀತಿದ್ದಲ್ಲ, ಅರೆಸ್ಟ್ ಆದ್ಮೇಲೆ ಆಗ್ತಾ ಇರೋದು ಸಂಧಾನ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ಇದಾ ಡೆವಲಪ್ಮೆಂಟ್ಸ್ ಡೇಟ್ ಯಾವಾಗಿಂದ ಅಂತ? ಇದು ಇಲ್ಲ, ಇನ್ನ ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ಆಗ ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಒಂದ್ ದಿವಸ ಮುಂಚಿತವಾಗಿ ಸ್ಟಾರ್ಟ್ ಆಯ್ತದು. ರೇವಣ್ಣ ಅರೆಸ್ಟ್ ಆಗಿತ್ತಲ್ಲ, ಅದ್ರ ನಂತರ ಅರೆಸ್ಟ್ ಆಗಿದ್ದಲ್ಲಿ ಅರೆಸ್ಟ್ ಆದ್ಮೇಲೆ ಹೇಳ್ತಾ ಮಾತನಾಡ್ತಾರೆ. ಇದಾದ್ಮೇಲೆ ಸರ್ ಸರ್ 4 ದಿವಸ ಯಾವ ಡೇಟ್ ನೋಡೋದು? ಡೇಟ್ ಮೊನ್ನೆ 3 ದಿವಸದ ಹಿಂದೆ ರಾತ್ರಿ 12 ಗಂಟೆ 48 ನಿಮಿಷಕ್ಕೆ ನನಗೆ ಫೋನ್ ಬರ್ತದೆ. ಅಲ್ಲಿ ರಾತ್ರಿ 12 ಗಂಟೆ 40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನು ಅರೆಸ್ಟ್ ಆಗಿತ್ತಿಲ್ಲ. ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ. ಇನ್ನ ಎಫ್ಐಆರ್ ಆಗಿತ್ತು. ಸರ್, ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುವು ಕಾಣ್ತದಲ್ಲಿ ಅವ್ರ ಗುರಿ ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ ಇಲ್ಲ ಅವ್ರಲ್ಲಿ. ಅವ್ರ ಗುರಿ ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವ್ರ ಕುಟುಂಬನ ಅಂದ್ರೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತ ಹೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲಿ ನಾನು ರೇಪ್ ಮಾಡ್ಬಿಟ್ಟಾರೆ ಅಂತ ಹೇಳಿ ಇನ್ನೂ ಹಲವಾರು ಭಾಷೆಗಳು ಉಪಯೋಗಿಸಿದಾರಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿ ಇದ್ರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡಕ್ಕಾಗಲಿಲ್ಲ. ಬಹಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲಾನು ಕಳ್ಕೊಂಡಿದ್ಯಾ, ನಿಂಗಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನ್ ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ಅಲ್ಲಿ ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ.